ಅವ್ರು ಇದನ್ನೇ ಅವರೇ ಸೆಟ್ ಮಾಡಿರೋದು ಸೆಟ್ ಆಯ್ತದೆ ಅಲ್ವಾ? ಸೆಟ್ ಆಯ್ತಲ್ವಾ? ನನಗೆ ಒಂದು ಸೆಟ್ ಆದ್ಮೇಲೆ ಎಲ್ಲರಿಗೂ ಸೆಟ್ ಆಯ್ತದೆ. ಸುಪ್ರೀಂ ಸರ್, ಈ ರೀತಿ ಒಂದು ಆಲೋಚನೆ ಯಾಕೆ ಬಂತು ನಿಮ್ಗೆ? ಬಿಕಾಸ್ ಇಟ್ಸ್ ವಂಡರ್ಫುಲ್ ಆಪರ್ಚುನಿಟಿ ಎಷ್ಟೋ ಜನಕ್ಕೆ. ಫಸ್ಟ್ ಇದು ಹುಕ್ ಲೈನು ಸೆಟ್ ಆಗಲ್ಲ ಅವಾಗ ನನಗೆ. ಸಾಮಾನ್ಯವಾಗಿ ಯಾರಿಗೇ ಆಗ್ಲಿ ಈ ಸಾಂಗ್ ಫಾಸ್ಟ್ ರೀಚ್ ಆಗ್ಬಿಡುತ್ತೆ. ಕರೆಕ್ಟ್. ಮಕ್ಳಿಗಾಗ್ಲಿ, ಅಜ್ಜಿದಿರ್ಗಾಗ್ಲಿ, ಲವರ್ಸ್ಗಾಗ್ಲಿ, ಗಂಡ ಹೆಂಡತಿರ್ಗಾಗ್ಲಿ, ಯಾರಿಗಾದ್ರು ಕರೆಕ್ಟ್. ಏನೇ ಪ್ರಾಬ್ಲಮ್ ಆದ್ರೂ ನಂಗೆ ಸೆಟ್ ಆಗಲ್ಲ ಹೋಗಿ ಅಂತೀವಿ. ಯಾವಾಗ ನಂಗೆ ಸೆಟ್ ಆಗಲ್ಲ. ರೈತ ಗದ್ದೆ ಉಳೋನಿಗೂ ಅಷ್ಟೇನೆ. ಸೊ ಅವ್ನು ಉಳ್ತಾ ಇರ್ಬೇಕಾದ್ರೆ ಯಾವ್ದಾರು ಎತ್ತುಗಳೇನಾದ್ರು ಒಂದು ಪ್ರಾಬ್ಲಮ್ ಮಾಡಿ ಹಿಂದೆ ಮುಂದೆ ಹೋದ್ರೆ ಅದು ಹೇಳ್ತಾರೆ, ಇದಕ್ಕೆ ಯಾಕೋ ನನಗೂ ಸೆಟ್ ಆಗಲ್ಲ ಇದಕ್ಕೆ ಅಂತ ಹೊಡಿತೀವಿ. ಹಂಗೆ ಅದು ತುಂಬಾ ಎದುರು ಪದ. ಸೊ ಅದು ತುಂಬಾ ವಾಡಿಕೆ ಪದ ಆಗಿರೋದ್ರಿಂದ. ಆಮೇಲೆ ನಾನು ಮಾಸ್ಟರ್ ಅವರೆಲ್ಲ ನಮ್ಮ ಹುಡುಗರೆಲ್ಲ ಕುತ್ಕೊಂಡು ಕಂಪೋಸ್ ಮಾಡ್ತಿದ್ರು. ಸೊ ಧ್ರುವ ಅವರೆಲ್ಲ ಈಗ ನೋಡಿದ್ರೆ ನೀವು, ಇದೆಲ್ಲ ಜಸ್ಟ್ ಲೈಕ್ ಅದು ಕಂಪೋಸಿಂಗ್. ಅದು ಮಾಡ್ಬೇಕಾದ್ರೆ ನನಗೊಂದು ಅನ್ಸ್ತು. ಆಮೇಲೆ ನಾನು ಶ್ಯಾಮಣ್ಣನ ಹತ್ರ ಮಾತಾಡ್ತಾ ಇದ್ದೆ. ಶ್ಯಾಮಣ್ಣ ಐಡಿಯಾ ಕೊಟ್ಟಿರೋದನ್ನ, ಹಿಂಗ್ ಮಾಡಿದ್ರೆ ಹಂಗಾಗತ್ತೆ ನೋಡಿ ಪ್ರೇಮ್ ಅಂತ, ಜಗೇಶ್ ಸರ್ ಸ್ಟೈಲ್ ಅಲ್ಲಿ ಹಿಂಗಾದ್ರೆ ಹಂಗಾಗತ್ತೆ ಅಂತ. ಸರಿ ಹಂಗೆ ಮಾಡೋಣ ಅನ್ಬಿಟ್ಟು ಅದನ್ನ ಮಾಡಿದೀವಿ. ಸೊ ಯಾರೇ ಮಾಡಿದ್ರು ಅದು ಹುಕ್ ಸ್ಟೆಪ್ ನಾವು ಅದನ್ನ ತಗೊಂಡ್ರೆ ಅದನ್ನ ನನ್ನ ಸಿನಿಮಾದಲ್ಲಿ ಈ ಹುಕ್ ಸ್ಟೆಪ್ ನ ಅಳವಡಿಸ್ತೀನಿ. ಮತ್ತೆ ಅದಕ್ಕೊಂದು ಸ್ಟೇಜ್ ಕ್ರಿಯೇಟ್ ಮಾಡಿ ಇದನ್ನ ನಾವು ಯೂಸ್ ಮಾಡಿದೀವಿ ಅಂತ ಅವ್ರಿಗೆ ನಾವು ಆನರ್ ಮಾಡ್ತೀವಿ ಖಂಡಿತವಾಗ್ಲು. ಅದು ಪ್ರತಿಯೊಬ್ಬರಿಗೂ ಇದಾಗ್ಲಿ, ಹೊಸ ಪ್ರತಿಭೆಗಳು ಹುಟ್ಟುಗಲಿ. ಸೊ ಇದರಿಂದ ಅಂತ, ಯಾಕಂದ್ರೆ ಪ್ರತಿಯೊಬ್ರು ಎಲ್ಲ ಹೊಸೊಬ್ಬರ ಕೈಲಿ ಸಾಹಿತ್ಯ ಬರೆಸ್ತೀನಿ, ಎಲ್ಲ ಹೊಸೊಬ್ಬರನ್ನ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಇದು ಒಂದು ಹೊಸದು ಇದಾಗ್ಲಿ ಅಂತ ಫಸ್ಟ್ ಟೈಮ್ ಮಾಡಿದೀವಿ. ಅದು ಶ್ಯಾಮಣ್ಣಂಗೆ ಸಲ್ಲಬೇಕದು ಐಡಿಯಾ, ನಂದಲ್ಲ. ನನ್ಗೂ ಸೆಟ್ ಆಗಲ್ಲ, ಇವ್ರಿಗೆ ಸೆಟ್ ಆಗುತ್ತೆ. ಆದ್ರೆ ಇದು ವಂಡರ್ಫುಲ್ ಕಾನ್ಸೆಪ್ಟ್. ಯಾಕಂದ್ರೆ ಇಲ್ಲಿವರೆಗೂ ಹೀರೋಯಿನ್ ಏನ್ ಸ್ಟೆಪ್ ಹಾಕ್ತಿದ್ರು ಅದೇ ಸ್ಟೆಪ್ ನ ನೀವೆಲ್ಲ ಹಾಕ್ತಿದ್ರಿ. ಆದ್ರೆ ಈ ಬಾರಿ ಚೇಂಜ್ ಇರುತ್ತೆ. ನೀವ್ ಹಾಕೋ ಸ್ಟೆಪ್ ನೇ ನಮ್ಮ ನಾಯಕ ಹಾಗೂ ನಾಯಕಿ ಹಾಕ್ತಾರೆ. ಇದು ನಿಜವಾಗ್ಲೂ ಸಿನಿಮಾ ಪ್ರೀತಿ ಅಂತಂದ್ರೆ. ನೈಸ್. ಓಕೆ, ಇದು ಒಂದು ಕಡೆ. ಆದ್ರೆ ಪ್ರೇಮ್ ಸರ್, ಈ ಸೆಟ್ ಆಗಲ್ಲ ನಂಗೆ ಅದೆಲ್ಲ ಓಕೆ. ಈ ಸೆಟ್ ಆಗಿರೋ ಕಾಂಬಿನೇಷನ್ ಬಗ್ಗೆ ಮಾತಾಡೋಣ. ಅಕ್ಕಪಕ್ಕ ನಾಯಕ ನಾಯಕಿ ನಿಂತಿದ್ರು. ಈ ಪಿಕ್ಚರ್ ಅಲ್ಲಿ ರಿಯಲ್ ಹೀರೋಯಿನ್ ಲವರ್ಸ್ ಅಂದ್ರೆ ನೀವು ಮತ್ತೆ ಅರ್ಜುನ್ ಜನ್ಯ ಸರ್ ಅವರು. ಕರೆಕ್ಟಾ ಜನ್ಯಜಿ? ಹೋಗಿ ನಿಮ್ಮ ಹಾರ್ಟ್ ಪಕ್ಕದಲ್ಲೇ ನಿಂತ್ಕೊಳ್ಳಿ ಪ್ಲೀಸ್. ನನಗೆ ಸೆಟ್ ಆಯ್ತಾನೆ ಇರ್ತದೆ. ನಿಮ್ಮಿಬ್ಬರಿಗೆ ಸೆಟ್ ಆಗದೆ ಇರ್ಬೋದು ಮಗ, ನನಗೆ ಸೆಟ್ ಆಗ್ತಾನೆ ಇರ್ತದೆ ಯಾವಾಗ್ಲೂ. ಎಲ್ಲಾ ವಿಷಯದಲ್ಲೂ ಸೆಟ್ ಆಗುತ್ತೆ ನನಗೆ. ಅಲ್ಲ ಮಗನೇ? ಮೇಡಮ್ ಯಾವಾಗ್ಲೂ ಹೇಳ್ತಿರ್ತಾರೆ, ನನಗೆ ಗೊತ್ತಿಲ್ಲ ಅದ್ ಏನ್ ಮಾಡ್ತಿರ್ತಾರೆ ಅರ್ಜುನ್ ಮತ್ತೆ ಪ್ರೇಮ್ ಸರ್, ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಅಂತ ಹೇಳ್ಬಿಟ್ಟು. ಜಗ್ಗಿ ಸರ್ ಏನೋ ಹೇಳ್ತಿದ್ದಾರೆ, ಡೆಡ್ ಲೈನಾ? ಓ ಸರ್ ಕರೆಕ್ಟ್. ಡೆಡ್ ಲೈನ್ ಅಂತ ಏನಿಲ್ಲ. ನೆಕ್ಸ್ಟ್ ಸಾಂಗ್ ನೆಕ್ಸ್ಟ್ ಮಂತ್ ಅದನ್ನ ನಾನು ಮಾತಾಡ್ತೀನಿ. ಅದನ್ನ ಡೆಡ್ ಲೈನ್ ನಲ್ಲಿ ಮಾತಾಡ್ತೀನಿ ನಾನು ಖಂಡಿತವಾಗ್ಲು. ಓಕೆ, ಅದನ್ನ ಹೇಳ್ತೀನಪ್ಪ, ನಾನು ಹೇಳ್ತೀನಿ ಹೌ ಟು ಪ್ರೆಸೆಂಟ್. ಅದನ್ನ ನಾವ್ ಹೆಂಗ್ ಪ್ರೆಸೆಂಟ್ ಮಾಡ್ತೀವಿ, ವಾಟ್ ನೆಕ್ಸ್ಟ್ ಅದನ್ನ ಹೇಳ್ತೀನಿ. ಜಗಣ ನೀನ್ ಕೇಳಿದ್ಕೆಲ್ಲ ಹೇಳ್ತೀನಿ ಕಣೋಣ.